ನಮಸ್ಕಾರ ಎಲ್ಲ ಕಬ್ಬಿನ ಗ್ಯಾಂಗಿನ ಮಂದಿ ತಮ್ಮ ನೀ ನಮ್ಮನ್ ಬಿಡುವ ಕಾಣಕತ್ತಿಲ್ಲ ಅಂತ ನೀವು ಕೇಳ್ಬೋದ. ಅಸಲಿ ಆಟ ಇವಾಗ ಶುರು. ಯಾಕಂದ್ರೆ ಹಿಂಗ ಮಟ ಸ್ವಲ್ಪ ನಮ್ಮ ರೈತರ ಬೇಡಿಕೆಗಳು ಇತ್ತು ರೀ. ಆ ಫ್ಯಾಕ್ಟ್ರಿ ಮಾಲಕಗಳಿಗೆ ನಮ್ಗ ಸ್ವಲ್ಪ ತಿಂಡಿ ನಡೆದತ್ತು. ತಿಂಡ್ಯಾಗ ಆ ತಿಂಡ್ಯಾಗ ತಿಂಡಿ ಬಿಡಿಸಿ ಯಾವ್ದು ಒಂಥರ ನಮ್ಮ ರೈತರು ಜಯ ಆತ್ರಿ, ಬೆಲುಪೆಕ್ಸ್ ಆತ್ರಿ, ಎಲ್ಲೋ ಒಂದ್ ಕಡೆ ಖುಷಿನೂ ಆತ್ರಿ. ಲಾಸ್ಟಿಗೆ ಹೋರಾಡೋದು ಕೊಟ್ಟ ಸಂತೋಷದ ಫೀಲಿಂಗ್ ಹುಟ್ಕೋತ್ರಿ. ಇನ್ ಏನೈತ್ಲ ಕಬ್ಬಿಣ ಗ್ಯಾಂಗ್ ಶುರು ಹಾಕವ್ ನೋಡ್ರಿ. ನಮ್ ಕಡೆ ದಡ್ಡ ಪಡಲ್ಲ ಅವ್ನ ಹಾಡ್ಡಿ ಒಂದ್ ಆ ಮಾಲಕರ ಮುಖದ ಈಗಟ ಖುಷಿ ಕಾಣಾಕತ್ತದ. ಯಾಕಂದ್ರ ಲಕ್ಷ ಗಂಟ್ಲೆ ಅಡ್ವಾನ್ಸ್ ಕೊಟ್ಟದ, ಲಕ್ಷ ಗಂಟ್ಲೆ ಟೋಡ್ನಿ ಕೊಟ್ ಬಿಟ್ಟಾರ. ಆದ್ರ ಮಾಲಕಗೆ ಏನೋ ಫುಲ್ ಖುಷಿ ಆಕತ್ತದ. ಕೊನೆಗೂ ಟೋಡ್ನಿ ಕೊಟ್ರಲ್ಲಪ್ಪ ನನ್ ಗ್ಯಾಂಗ್ ನಡೀತಲ್ಲ ಅವ್ ಮಾಡ್ಕೊಂಡ್ ಕೊಟ್ಟಾರ. ಅಡ್ವಾನ್ಸ್ ತಗೊಂಡ ಅವನ ಬುಡು ಮಾಡಕತ್ತದ. ಯಾಕಂದ್ರ ಟೈಮ್ ಎಷ್ಟು ಖರಾಬ್ ಐತಂದ್ರ ಇನ್ಕಮ್ ಬಟ್ಟ ಫ್ಯಾಕ್ಟ್ರಿ ಊಟ ಚಲೋ ಓದಿಕ್ಕಿಲ್ರಿ. ಅವಾಗ ಬಿಟ್ರೆ ಥಂಡಿ ಬಿಡ್ತಿಕ್ಕಿಲ್ಲ. ಆದ್ರೆ ಈಗ ಫ್ಯಾಕ್ಟ್ರಿನೂ ಚಲೋ ಆಗ್ಯದ, ಥಂಡಿ ಮುಕ್ಕಳು ಹರ್ಲಂಗ್ ಬಿಡ್ಲಾಕತ್ತದ. ಅಲ್ಲ ಗೂಡುಗಳಿಗೆ ಸೂಡ್ಸಕ್ ನಡಗಾಕತ್ತಾವ. ಆ ಪತಿ ಥಂಡ್ರಿ ಅವ್ನವ್ನ. ಈ ಮಾತಿನೈತ್ಲ ನಮ್ಮ ಹಳ್ಳಿ ಮಂದಿ ಸ್ವಲ್ಪ ಬಾಳ ಅರ್ಥ ಆಗ್ತದ. ಗೂಡಲ್ಲ ಅವ್ನವ್ನ ಒಳಗಿನ ಸೂಡು ನಡಗಾಕತ್ತಾವ. ಸೂಡು ಆ ಹೇಳ್ತಿ ಥಂಡಿ ಬಿಡ್ಲಾಕತ್ತದ. ಅಂತ ಟೈಮ್ದಾಗ ಇವು ಅಡ್ವಾನ್ಸ್ ಒಂದೊಂದ್ ಲ್ಯಾಕ 1.5 ಲ್ಯಾಕ ತಗೊಂಡ್ ಆ ಕಡೆ ಈ ಕಡೆ ಗೋವಾಕ್ ಹೋಗಿ ಮಜಾ ಮಾಡಿ ಬಾರ ಹುಡುಗಿ ಮಧ್ಯಾಹ್ನ ಚಾಲು ಆತ ಸೀಸನ್. ಪರಿಸ್ಥಿತಿ ಕೆಡ್ತದ. ಆಕಿ ಮಧ್ಯಾಹ್ನ ಬರ್ತಾಕರಿ ನೀ ಬೆಳಿಗ್ಗೆ ಎದ್ದು ಹೋಗುದ್ ನಿನ್ ಕೈದಿ ಕರಿತದ. ಅಡ್ವಾನ್ಸ್ ತಗೋತ್ನ್ಯಾಗ ಬಾಳ ಯೋಚನೆ ಮಾಡುದತ್ ನೀ ತಮ್ಮ. ಬಾಳ ಅಂದ್ರ ಬಾಳ ಯೋಚನೆ ಮಾಡುದತ್ತ. 1 ಲಕ್ಷ ಅಡ್ವಾನ್ಸ್ ತಗ್ಸಿದಿ, ಅಲ್ಲಿ 70,000 ಕೊಟ್ಟ, 80,000 ಕೊಟ್ಟ. NS ಬೈಕ್ ಎಂತ ಬಾಯ ಅಗ್ಗದ ಬರಾಕತ್ತಾವ ಅಂತ ಬೈಕ್ ತಗೊಂಡಿ. ಹಾ ತಗೋ ತಮ್ಮ ಪೆಟ್ರೋಲ್ ಹಾಕಕ್ ಅಟ್ಟ ಹೋದ್ಕರೆ ಬೈಕ್ ತಗೊಂಡಿಲ್ಲ. ಇನ್ನು ಎದ್ದ ಬಾಯ್ಲಿ ಹತ್ತು ಪಡಕ್ ಗೊತ್ತಾಗ್ತದ ನಿನಗ. ಪರಿಸ್ಥಿತಿ ಕೆಟ್ಟ ಮೂರಾಬಟ್ಟಿ ಆಗ್ತದ ಅಣ್ಣ. ನಿಂದ ಪರಿಸ್ಥಿತಿ ಕೆಟ್ಟ ಮೂರಾಬಟ್ಟಿ ಆಗ್ತದ. ಆಕ್ಚುಲಿ ಇವತ್ ಈ ವಿಡಿಯೋ ಮಾಡಬಾರ್ದಾಗಿತ್ರನ. ಈ ಗ್ಯಾಂಗಿನ ತಿಂಡಿ ಒಳಗ ಬ್ಯಾರೆದು ಪಾಠ ಮಾಡ್ಬೇಕಂತ ಪ್ಲಾನಿಂಗ್ ಇತ್ರಿ. ಬಟ್ ಫ್ಯಾಕ್ಟ್ರಿ ಇವತ್ತು ಚಲೋ ಆತಿರ್ಲ. ಆ ಕಡೆ ಒಂದು ಸಂದೇಶ ಕೊಡೋಣಪ್ಪ. ಇನ್ ಯಾವ ತರ ವಿಡಿಯೋಗಳು ಬರ್ತಾವ ನಮ್ಮ ಒಂದು ಸಂದೇಶ ಸಾರಾಕ್ ಇದೊಂದ ಟ್ರೇಲರ್ ಗದ್ಯಕ ಒಂದ್ ವಿಡಿಯೋ ಬಿಟ್ಟವ್ರಿ. ಅಭಿ ಪಿಕ್ಚರ್ ಬಾಕಿ ಹೈ ಮಟ ಅವನ ಮಾಲಕ ತನ್ನ ಆಯುಧಗಳು ರೆಡಿ ಮಾಡ್ಕೊಂಡಿದ್ರು. ಮಾಲಕನ ಆಯುಧಗಳು ಯಾವ್ರಿ? ಡಬ್ಬಿಗಳ, ಟ್ರ್ಯಾಕ್ಟರ್, ಇಂಜನ್ ರಿಪೇರಿ, ಅದೊಂದೊಂದು ಏನೋ 108 ಕೆಲಸ. ಟಯರ, ರಿಮೋಟ, ಬಾಬು ಸಿಲಿಂಗ ಬರಬರಿ ಅದಾವಲ್ಲ ಕೊಯ್ದಾಗಳ ಮ್ಯಾಕ್ ಕಡಿಯಾಕ ಎಲ್ಲ ಅವಂದ ರೆಡಿ ಆದ್ರ. ಅಡ್ವಾನ್ಸ್ ತಗೊಂಡ್ ಏನ ಒಟ್ಟ ಕುರ್ಪಿ ಮಸಿದ ಚಲೋ ಪಕ್ಕಿ ಅವ್ನು ದಿಪ್ಪ ಕ್ವಾಲಿಟಿ ಬೇಕಾದ ಸುಂಕ ಕಬ್ಬುದು ಒಳಗ್ ನಡಬಾರ್ದಂತ ಚಲೋ ಪಕ್ಕಿ ಅಂಗಿ ಪ್ಯಾಂಟ ಬಡ್ಡ್ಯಾಗ ಬೂಟ ಇಲ್ಲ ಅದ ಕಾಲಾಗ ಪವರ್ಲೆ ಚಪ್ಪಲ ಮ್ಯಾಗ ಒಂದು ಕೊಂಚಿಗೆ ಯಾಕ ತಂಡಿ ಬಿಡ್ತಿಲ್ಲ. ಇನ್ನ ಅದೆಲ್ಲ ಏನಿಲ್ಲ, ಗೂಡಲ್ಲ ಬಳ್ಳಿ ಒಳಗಿನ ಸೂಡ್ಸಕ್ ನಡತದಂದ. ಅವ್ ಗಚ್ಚಿ ಪ್ಯಾಕ್ ಆಗಿ ಅವಂದ್ ಹಲ್ಲ ಮಸ್ಕೊತ್ ಕೂತದ. ಒಟ್ಟ ಯಾವಾಗ ಚಲೋ ಆಗ್ತದ ಮತ್ತೆ ಇವ್ ಕಡಿದ ಕಬ್ಬು 8 ದಿನ ಕರೆ ಕೂತದ. ಲಾಸ್ಟ್ ರೈತರು ಹೋರಾಟ ಮುಗೀತು. ಫ್ಯಾಕ್ಟ್ರಿ ಅವ್ರು ನೀವು ಹೇಳಿದಂಗ ಕೇಳ್ತೋತ ಅಂದ್ರು ಫ್ಯಾಕ್ಟ್ರಿ ಚಾಲೋ ಮಾಡ್ರು. ಬಟ್ ಇಲ್ಲಿ ಸಮಸ್ಯೆ ಏನ, ಅಡ್ವಾನ್ಸ್ ಇಸ್ಕೊಂಡ್ ದೊಡ್ಡ ಸಮಸ್ಯೆ ಆಗಿಬಿಟ್ಟದ. ಅಡ್ವಾನ್ಸ್ ಇಸ್ಗುದ್ನ್ಯಾಗ ನನಗ ಅಟ್ಟು ಬೇಕು, ನನಗೆ ಇಟ್ಟು ಬೇಕು, ಲ್ಯಾಕ್ ಪೂರಾ ಪ್ಯಾಕ್ 3 ಲಕ್ಷ 4 ಲಕ್ಷ 5 ಲಕ್ಷ ಗಂಟ್ಲೆ ಇಸ್ಕೊಂಡಾರ. ಆದ್ರೆ ಈಗ ಕಡಿಬೇಕಲ್ಲ ಕಬ್ಬ. ಅವ್ನ ಹಡ್ಡಿ ಅಲ್ಲ. ನೀ ಯಾವ ಧೈರ್ಯ ಮ್ಯಾಗ ಇಸ್ಕೊಂಡ್ಯಪ್ಪ? ಕಡಿತನ ಧೈರ್ಯ ಮ್ಯಾಗ ಇಸ್ಕೊಂಡ್ಯಾನ. ಕಡಿಯ ಗೊತ್ತಾಗ್ತದೆ ಎಟ್ರ ಮಟ್ಟಿ ಕಡಿತನ. ನಾನು ನೋಡ್ತೀನಿ ಮಾತ ಅವಾಗ ನಮ್ಮ ಆ ವೀಕ್ಷಕರು ಏನು ಕೂತಾರಲ್ಲ, ಏನು ಮಾಡಾಕತ್ತಂತ ಮಾತಂದ ಅವ್ರಿಗೆ ತೋರ್ಸ್ಕೊಡ್ಬೇಕ್ರಲ್ಲ. ಈ ಮುಂದಿನ ದಿನವಾದ ಹೆಂಗ ಪ್ಲಾನ್ ಅದ ಅಂದ್ರೆ ಈ ಲೈವ್ದಾಗ ಕಬ್ಬು ಕಡಿದ ಒಂಥರ ಇಂಟರ್ವ್ಯೂ ತಗೋಬೇಕಾಯ್ತು. ಯಾರ್ಯಾರು ಹೆಂಗ ಅವಾಗ ಅವ್ರ ಪರಿಸ್ಥಿತಿ ಏನಿರ್ತದ, ಮಧ್ಯಾಹ್ನ ಬಿಸಿಲಾಗ ಇವ್ರ ಪರಿಸ್ಥಿತಿ ಏನಿರ್ತದ, ಬೆಳಗಿನ ಜಾವ 5 ಗಂಟೆದಾಗ ಇವ್ರ ಪರಿಸ್ಥಿತಿ ಏನಿರ್ತದ, ರಾತ್ರಿ ಯಾವ ಟೈಮ್ದಾಗ ಇರ್ತದ, ಇದ್ರ ಬಗ್ಗೆ ಬರ್ತದ ನೆಕ್ಕಿ ಬರ್ತದ. ತಲೆ ಕಟ್ಸಾಕೊಂಡ್ರ ಒಂದ್ ದಿನ ನಾವು ಕಬ್ಬು ಕಡಿಯಾರ್ದ ನಾ ಇಂಟರ್ವ್ಯೂ ಮಾಡಾವಣ ರೀ. ಪಕ್ಕ ಇಂಟರ್ವ್ಯೂ ಬಂದ್ರೆ ಹೆಂಗಿರ್ತದ ಅಂದ್ರ ಬೆಳಗಿನ ಮೂಮೆಂಟ್ ಹೆಂಗಿರ್ತದ, ಮಧ್ಯಾಹ್ನ ಮೂಮೆಂಟ್ ಹೆಂಗಿರ್ತದ, ರಾತ್ರಿ ಮೂಮೆಂಟ್ ಹೆಂಗಿರ್ತದ ಅನ್ನೋದ ತೋರ್ಸ್ಕೊಡೋಕ್ರಲ್ಲ. ಮತ್ತೆ ನಿಮ್ ಈ ಪತಿ ಮಾಡಾಕತ್ತಮ್ಮ ಇದನ್ನೊಂದ್ ಮಾಡಾಕ ಬಾಳ ತಂದ ಕೇಳುವಂತ ಭಕ್ತಾದಿಗಳು ಬಾಳ ಅದಾವ. ಇದು ನಿಮ್ಮ ಮನದಾಳದ ಪ್ರಶ್ನೆ ಇರ್ಲಿ, ಅದನ್ನು ಮಾಡುನು. ನೆಕ್ಸ್ಟ್ ನಮ್ಮ ಡೈವರ್ಗಳು ಕೆಲವೊಂದು ಉಳಿದವ್ರ ವಿಡಿಯೋಗಳು ಮಾಡ್ಬೇಕಾಗಿದೆ. ಬಾಳ ಕರೆಗಳು ಬಂದವು ಅವ್ರ ಕಡೆಯಿಂದನು, ಅದನ್ನೂ ಮಾಡೋಣ ನೆಕ್ಸ್ಟ್. ಆಮೇಲೆ ಅವು ಏನೋ ಬರ್ಸಿರ್ತಾರ ಅವ್ರು ತತ್ತಿ ಸೀಟಿಗೆದ್ದು ತಾಪ್ಗೆದ್ದು ಬರ್ಸಿರ್ತಾರ, ಅದನ್ನು ಮಾಡೋನು. ಒಂದ್ಸಲ ಫ್ಯಾಕ್ಟ್ರಿಗೆ ಹೋಗಿ ನಿಮ್ಗ ಯಾವ್ದಾರ ಫ್ಯಾಕ್ಟ್ರಿ ಭೇಟಿ ಕೊಟ್ಟ ಅಲ್ಲಿ ಡ್ರೈವರ್ಗಳು ಇಂಟರ್ವ್ಯೂನು ಮಾಡೋಣ್ರು. ಬಾಳ ಅದಾವ್ರಿ ಎಲ್ಲ ತಿಂಡಿಗಳು ಬಾಳ ಅದಾವ. ಇದು ಇತಿಹಾಸ ಸಾಮಾನ್ಯ ಇತಿಹಾಸ ಇಲ್ಲ. ಮಹಾಭಾರತಕ್ಕ ಮತ್ತ ರಾಮಾಯಣಕ್ಕೆ ಇಟ್ಟು ಇತಿಹಾಸ ಐತಿ ಗೊತ್ತಿಲ್ಲ. ಅದ ಕಬ್ಬಿಣಿ ಗ್ಯಾಂಗ್ ಮತ್ತ ಅಷ್ಟು ದೊಡ್ಡ ಇತಿಹಾಸ ಐತಿ. ನಿಮ್ಗೇನ್ ಗೊತ್ತೈತಿ? ಸ್ವಲ್ಪ ಯಾಮಾರ ತಲೆಗಳು ಹಾರ್ತಾವ ಇಲ್ಲಿ. ಸ್ವಲ್ಪ ಯಾಮಾರ ಮಾಲಕ್ನ ಹೊಲ ಮನಿ ಎಲ್ಲಾ ಮಾರ್ಸ್ತಾರ. ಮೊದ್ಲು ಹೊಲ ಮಾರಿ ಟ್ರ್ಯಾಕ್ಟರ್ ತಂತಾನ ಅಂತ ಪೂರ್ತಿ ಮಾಡಿಸ್ಬಿಡ್ತಾರ. ಹಿಂದಾಗಡೆ
ಕಬ್ಬು ಕಡಿಯಾವ ಯಾವ ಮಾಲಕ್ ಯಾವ ಒಂದು ಗೊತ್ತಾಗೋಲ್ಲ, ಯಾಕಂದ್ರೆ ಅವ್ ಬೇರೆ ಗಾಡಿ ಮ್ಯಾಗ ಕಬ್ಬು ಕಡಿತತ್ ನನ್ ಪರಿಸ್ಥಿತಿ ಬಂದವ ಅನ್ಕೋಬೇಡ್ರಿ, ಬಂದ ಹೋಗ್ಯಾವ. ಕಣ್ಣಾರ ನೋಡಿನ್ಯ ಸಣ್ಣಾಗಿರ್ತಾನಿಂದ ನೆತ್ತಿ ಮೇಲೆ ಮಾಸ್ ಸಾರಿಲ್ದಿಂದ ನೋಡಾಕತ್ತಾನ. ಇಂಥ ಪರಿಸ್ಥಿತಿಗೆ ಅವ್ ಈ ಕಬ್ಬಿನ ಗ್ಯಾಂಗ್ ಇತಿಹಾಸ ಬಾಳ ದೊಡ್ಡದ, ಬಾಳ ದೊಡ್ಡದ. ಒಂದ್ ಏನ್ ಅರ್ಥ ಆಗಕತ್ತಿಲ್ರಿ, ಈಗ ಎಲ್ಲಾ ಇದೊಂದು ಏನೋ ಆತ್ರಿ, ಫ್ಯಾಕ್ಟ್ರಿನೂ ಚಾಲು ಆತು, ಇವ್ರು ಬರಾಕತ್ತ. ಇಲ್ಲಿ ಹೊಡ್ತಿ ಯಾರಿಗ್ ಬೀಳ್ತೈತಿ ಅಂದ್ರೆ ಈ ವರ್ಷ ಮಾಲಕಗ ಹೊಡ್ತ ಬೀಳ್ತದ. ಯಾಕಂದ್ರ ಅದು ವರ್ಷ ಏನ್ ಆಕತ್ರಿ, ಸುತ್ತಮುತ್ತ ಫ್ಯಾಕ್ಟ್ರಿಗಳು ಅಗಾವ ಚಾಲೂ ಮಾಡಿ ಹಾಂಗ್ ಮತ್ತ ಹೂವಿದೆಲ್ಲ ಪಡಲ್ಲ ಅನಿಸಿ ಜಾನಪದ ಗಿನಪದ ಹಚ್ಚಿ ಹುರಿದುಂಬಿಸಿ ವರ್ಷಕ್ಕೆ ಒಂದ 2,000 2,500 ಟನ್ನೇಜ್ ಕಣ್ಣು ಮುಚ್ಚಿ ಮಾಡ್ತಿದ. ಇಸ್ಕೊಂಡಿದ ಅಡ್ವಾನ್ಸ್ ತಕ್ಕಂಗ ಅವರು ದುಡ್ದು ಒಂದ್ 60,000 70,000 ಪಗಾರ ಆಗ್ತಿದ್ದು, ಉಳಿದ ಮುಂದಿನ ಬಾಕಿಯಾಗ ಹಚ್ಕೊತ ಹೋಗ್ಬಿಡ್ತಾರ. ಆದ್ರೆ ಈ ಸಲ ಏಕಕಾಲಕ್ಕ ರೈತರ ಹೋರಾಟದಿಂದ ಏಕಕಾಲಕ್ಕೆ ಎಲ್ಲಾ ಫ್ಯಾಕ್ಟ್ರಿಗಳು ಒಮ್ಮೆ ಚಾಲು ಆಗಿಬಿಟ್ಟ ಬೆಳಗಾವಿ ಜಿಲ್ಲಾದಾಗ. ಹಂಗಾಗತ್ಲೆ ಅವಾಗ ನಂಗ್ ಕೊಡು, ನಿಂಗ್ ಕೊಡು, ನಿಂದ್ ಕೊಡು, ಅವಂದು ಕೊಡು, ಯಾರ್ಯಾರ್ದು ಎಲ್ಲೆಲ್ಲಿ ಕೊಟ್ಟು ಏನೇನ್ ಮಾಡ್ತಾರ ನನಗ್ ಗೊತ್ತಿಲ್ಲ. ಕಬ್ಬು ಮತ್ತೆ ಹಂಗಾಗಿ ಈ ಸಲ ಕಬ್ಬ ಸಾಲ್ಟೇಜ್ ಬೀಳುವಂತ ಆ ಪರಿಸ್ಥಿತಿ ಬಾಳ ಅದಾರಿ. ಹಂಗಾಗಿ ಈ ಮಾಲಕನ ಗಾಡಿ ಬಾಳ ಅದ್ರ ಒಂದ್ ಅಂದಾಜಿನ ಪ್ರಕಾರ 2 ತಿಂಗಳ, ಒಟ್ಟ 2 ತಿಂಗಳ ಮುಕ್ಕಳಾಗ ಬಟ್ ಹಾಕೊಂಡ್ ಕಡ್ದಾನಂದ್ರ 2 ತಿಂಗಳು. ಹಿಂಗ್ಯಾಕ್ ಗೊತ್ತಾವ ನಿನ್ ಭಾಷೆ, ನಮ್ ಕಡೆ ಹಿಂಗ ಇದು ರಾಜ್ಯ ಪ್ರಶಸ್ತಿ ಕೊಟ್ಟ ನಮ್ ಕಡೆ. 2 ತಿಂಗಳು ಇರ್ತದ, ಆತ ಮುಂದ್ ಬಗ್ಗೆ ಐತಿ. ವರ್ಷ ಒಂದು 3 ತಿಂಗಳು 4 ತಿಂಗಳು ಗ್ಯಾಂಗ್ ತಿಂಡಿಲಿ ನೀಡ್ತಿದ್ವು. ಈ ವರ್ಷ 2 ತಿಂಗಳದಾಗ ಕಬ್ಬು ಸ್ವಚ್ಛಾಗಿ ಹೋಗ ಪೂರ್ತಿ ಮೊದಲ ದಂಡ ಹೊಳ ಐತಿ, ಅದ ಗುಮ್ಮಿ ಹೋಗೈತಿ. ರೈತರು ಹೋರಾಟ ಮಾಡ್ರು ಎಲ್ಲಾ ಕಟ್ಟಿ ಅದ್ ಅವ್ರಿಗೆ ನಾವೇನ ನಾಕ್ ಮಾಡಂಗಿಲ್ರಿ. ಮತ್ ಅವ್ರ ಬಗ್ಗೆ ಮತ್ ತಲಿ ಕೇಳೋ 2 ಮಾತೇ ಇಲ್ರಿ. ಸರಿಯಾದ ಟೈಮಿಗೆ ಲವಣಿ ಮಾಡ್ಲಕ್ಕಾಗಿ ಅದೊಂದ್ ಟೈಪ್ ಮಳ ಉದ್ದ ಕೇಶ ರಾಶಿಗಳ ಬಿಟ್ಕೊಂಡಾರಗದಕ್ಕೆ ಅವ್ ತುಳಾಯಿ ಹಾಕೊಂಡ್ ಹಿಂಗ್ ಜೆಂಡಾ ಕಡಾಯಿ ಫೋನ್ ನಿಂತಾವ್ರಿ. ಅವ್ ಕಬ್ಬು ಹೊಂಡಂಗಿಲ್ಲ ಬಿಡಂಗಿಲ್ಲ. ಒಳಗಿಟ್ಟು ಉದ್ದ ಲಳಿಗೆ ಪಾರ್ ಹತ್ತದ, ಮನುಷ್ಯ ಪಾರದ ಹೊರಗೆ ಬರೋ ಕಬ್ಬಿನ ಒಳಗ ಹಾಪೈತಿ ಲಳಿಗೆ ಪಾರ್ ಹತ್ ಬಿಟ್ಟಿರ್ತದ. ಆ ಮುಕ್ಕಳು ಹರಿಯೋಂಗ ಬಾರ ಹಾಕಿ ತೆಗೋದ್ರ, ಬಾರ ಹಾಕಿ ತೆಗೆದು ಒಂದು ಕಬ್ಬಿನ ಒಂದ್ ಗ್ಲಾಸ್ ರಸ ಹೊಣ್ಸುತ್ತ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದಾಗಿದೆ. ಎಕರೆದಾಗ ಬಾಳ ಅದ 40 ಟನ್ ಆಚಿಕ್ ಇಳುವರಿ ಬೀಳೋದು ಈ ಸಲ ಡೌಟ್ ಅದ. ರೈತನ ಪರಿಸ್ಥಿತಿನೂ ಹಂಗಂಗ ಆಗ್ಯದ. ಇವ್ರು 3,400 ಕೊಟ್ಟನು, ಸಾರಿ 3,300 ಕೊಟ್ಟನು ಟಿಕಲ್ ಕಟ್ಟಿಗೆ ಅಂತಾರಲೆ, ಆ ಪರಿಸ್ಥಿತಿ ಬಂದಂಗ ಆಗ್ಯದ. ಬಾಳ ಎಳಿಯೋದು ಬ್ಯಾಡ್ರಪ್ಪ, ಇನ್ನೇನ್ ಬಾಳ ಎಳಿಯೋದು ಬ್ಯಾಡ್ರಿ. ಈ ಸೀಸನ್ ಚಾಲು ಆಗ್ಯದ. ಏನ್ ಪರಿಸ್ಥಿತಿಗಳು ಕೆಡ್ತಾವ. ಇವು ಹಾದಿ ಮ್ಯಾಗ ಮನಿ ಇದ್ದುದು ಇವು ಇರ್ತಾವ. ಇವು ಬಗ್ಗೆ ಹೇಳ್ತೀರಿ ಅವ್ರು. ಒಟ್ಟ ಅವನವ್ನ ದಡ್ಡ ಪಡಲ್ ಮಗಳಾಗ ಅವ್ನ ದೊಡ್ಡ ಡಿಜೆ ಹಚ್ಚಿದಂಗ ಸೌಂಡ್, ಆಟ ಡಿಜೆ ಸೌಂಡ್ ಬರ್ತದ ಗೊತ್ತಿಲ್ಲ. ಕರಿ ಟ್ರ್ಯಾಕ್ಟರ್ ಒಂದ್ ಟೇಪ್ ನಾಪಜಿ ಸೌಂಡ್ ಬರ್ತದ. ಮತ್ತ ಹಾಡ ಹಚ್ತಾನ ಗೊತ್ತೇನ ಅಲ್ರವ್ ಕೇಳ್ರ ಉಲಕೊಂಡ್ ಸಾಯ್ಬೇಕ. ಈಗಿನ ಕಾಲದ ಜನಪದ ಹೆಂಗಿದ್ರಿ, ನಾ ಕೇಳಾಕ್ ಬೇಡ ಅನ್ನಕತ್ತಿಲ್ಲ, ನಾ ಜನಪದ ವಿರೋಧ ಮಾಡಾಕತ್ತಿಲ್ಲ, ಅದು ಸ್ವಲ್ಪ ಕಾಮಿಡಿಯಾಗಿ ಹೇಳಾಕತ್ತೀನಿ ಕೇಳ್ರಿ. ಆಗಿನ ಕಾಲದ ಜನಪದ ಹೆಂಗಿದ್ರಿ, ಜಾನಪದ ಕೇಳ್ರನ್ನ ಯಾವಂದ ಈಗ ಆ ಬಾಳೆ ಹರಿದ್ 12 ಆಗಿರ್ತದ, ಯಾವನ ಜೀವನ ಎಕ್ಕುಟ್ ಹೋಗಿರ್ತದ, ಆ ಒಂದು ಜೀವನ ಹೊಳ್ಳಿ ಅವ್ನು ರೂಪಿಸಿಕೊಳ್ಳಬಹುದಿತ್ತು. ಅಷ್ಟೊಂದು ಮೋಟಿವೇಟ್ ಆಗಿದ್ದು ಅಂತ ಜಾನಪದ ಆಗಿದ್ದು. ಈಗಿನ ಜಾನಪದ ಕೇರ ಇದ್ದ ಅಂಗಿ ಬನ್ಯಾ ನಿಕ್ಕರ ಎಲ್ಲಾ ಹರ್ಕೊಂಡ್ ಹೋಗ್ಬೇಕು, ಮನಿ ಮಠ ಮಾಡ್ಕೊಂಡ್ ಹೋಗ್ಬೇಕು. ಮಾಡ್ಕೊಂಡ್ ಐತಿ ಇಲ್ಲ ಸುಖ ಮಾಡಿ ಸ್ವರ್ಗ ಸುಖ. ಹಂಗಲ್ಲ, ನಡು ಊರಾಗ ಕಡದರ ಕಡಲಿ ತರ್ತಾನೆ ಬಿಡುದಿಲ್ಲ. ಮೊದಲಾಗಿನ ತರಕ್ಕೆ ಇಲ್ಲಿ ಕಬ್ಬು ಕಡಿಲಿ ಅಡ್ವಾನ್ಸ್ ತೊಂದಿನಿ ಗ್ಯಾಂಗ್ ಮಾಲಕನ್ ತಾಕಲ್ಲಿ ಮಾಲಕನ್ ಪರಿಸ್ಥಿತಿ ಆಗ್ಯದ. ನಿನ್ ನಂಬಿ ನೋಡ್ 20 ಗುಂಟೆ ಹೊಲ ಮಾರಿ ಟ್ರ್ಯಾಕ್ಟರ್ ತಂದಾನೋ, ಆಕಿನ್ ತರಾಕ್ ಹೋಗಿ ನೀ ಅಲ್ಲೇ ಕಡ್ಸ್ಕೊಂಡಿದ. ಇಲ್ಲ ನೀನ್ ಅಡ್ವಾನ್ಸ್ ತುಂಬಾರಿ ಅವ್ ನೀ ಸಾಹಿತ್ಯ ನನಗ್ ಚಿಂತಿಲ್ಲ, ಇಲ್ಲಿ ಮಾಲಕ ಮನಿ ಮಾರ್ಕೋತಾನ ಅನ್ನೋದು ನಂಗೆ ಬಾಳ ಚಿಂತ. ಎಷ್ಟೋ ಮಂದಿ ಹಿಂಗಾಗಿ. ಹಂಗಾಗಿ ಆ ಸೀಸನ್ ಮುಗಿದ್ಮಾಗ ತವ್ರು ಒಂದ್ ಕೈ ನೋಡ್ ಎಲ್ಲಾ ಗ್ಯಾಂಗ್ದಾಗ ಕರ್ಕೊಂಡ್ ಹೋಗ್ಕರಿ ಮೊದಲು ಇಲ್ಲಿ ಕಬ್ಬು ಕಡಿ ದೋಸ್ತ್. ಯಾಕಂದ್ರ ಅವ್ನು ನೀನು ನಂಬಿ ಅಡ್ವಾನ್ಸ್ ಕೊಟ್ಟ. ನಾ ಇವತ್ತು ಯಾರ ಪರಾತ ನೀವು ಕೇರ, ಇವತ್ತು ನಾನ ಮಾಲಕನ ಪರಾನ ನಿಲ್ತಾನೆ. ಯಾಕ ಪಾಪದ ಮನಿ ಮುರ್ಕೊಂಡ್ ಮಠ ಮುರ್ಕೊಂಡ್ ಯಾರ್ದೋ ಮಾತ್ ಕೇಳಿ ತಿಂಡಿಲೆ ಗ್ಯಾಂಗ್ ನಡ್ಸಾಕ್ ಹೋಗಿರ್ತಾನೋ, ಮನಿ ಮಠ ಮಾರ್ಕೊಂಡ್ ಕೂತಾನೋ, ಅವನ್ ಪರ ವಹಿಸ್ಲಿಲ್ಲ. ಹೆಂಗ್ ನೀವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಮಾಲಕನ ಪರಾನ ಹೋಗ್ಕೊಂಡ್ಪಾ. ಮಾಲಕನ ಕಷ್ಟಗಳು ನನಗ್ ಗೊತ್ತದವ್ರಿ. ಬಾಳ ಸಮೀಪದಿಂದ ನೋಡಿನ್ರಿ ನಾ ಮಾಲಕನ ಕಷ್ಟ. ಈ ಟ್ರ್ಯಾಕ್ಟರ್ ಗ್ಯಾಂಗ್ ಅದಾವ್ರ ಮತ್ ಬಾಳ ಹತ್ತಿರದಿಂದ ನೋಡಿನ್ರಿ. ಅದಕ್ಕಾಗಿ ನಮ್ಮ ಮಾಲಕನ ಪರಾನ ವಹಿಸ್ತೇನೆ. ಇನ್ನೊಂದ್ ಮಾತ್ರಿ, ಈ ಡ್ರೈವರ್ ಅಣ್ಣಗಳಲ್ಲಿ ಕೇಳಿಕೊಳ್ಳುವಂತ ವಿನಂತಿ ಏನಂದ್ರ, ಸ್ವಲ್ಪ ಸಮಾಧಾನಲೇ ಬರ್ರಿಪ್ಪ. ಯಾಕಂದ್ರ ಸಣ್ಣ ಹುಡುಗರು ಸಾಲಿಗೆ ಹೊಂಟಿರ್ತಾವ, ಏನೋ ಹೆಚ್ಚ ಕಡಿಮೆ ಆಗ್ಬಾರ್ದಲ್ಲ. ಹಾಗಾಗಿ ನೀವು ಸ್ವಲ್ಪ ಮುಂದ್ ಹೋಗಿ ದೊಡ್ಡ ನೀವು ಹ್ಯಾವೆ ಕೊಡುತ್ತಕಾಟ ಸಮಾಧಾನಲೆ ಬರುತ್ ಬರ್ರಿ. ಸಣ್ಣದಾದ ಸ್ಟೋರಿ ಏನಂದ್ರ, ಹಿಂದ ಭಾರತ ದೇಶದ ಪೂರ್ತಿ ಒಂದ ಪೂರ್ವಜರ ಕಾಲಕ್ ಬಂದ್ರ ಸೈಕಲ್ ಮ್ಯಾಗ ಒಬ್ಬ ರಾಕೆಟ್ ಹೊಂಟಿದತ್ತ. ಅದು ನೋಡಿ ಬೇರೆ ದೇಶದವ್ರ ನಕ್ಕರಂತ. ಆದ್ರೆ ಇವತ್ತು ಅದ ರಾಕೆಟ್ ಚಂದ್ರನ ಮೇಲೆ ಹೋಗ್ಯದ. ಚಹಾ ಮಾರುವಂತ ವ್ಯಕ್ತಿ ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗ್ಯಾನ. ಹಂಗ ಇವತ್ತು ಈ ಬ್ಯಾಗ್ ಹಾಕೋ ಹೋಗುವಂತ ಸಣ್ಣ ಕೋಸ ಮುಂದೆ ಏನ್ ಆಗ್ತಾನ ಅನ್ನೋದ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಂಗಾಗಿ ಸಣ್ಣ ಹುಡುಗರ ಸಲುವಾಗಿರುವ ಸ್ವಲ್ಪ ಸಮಾಧಾನ ಬರೀ. ಮತ್ತು ಪಾಲಕರಲ್ಲಿ ಇನ್ನೊಂದು ವಿನಂತಿ ಏನಂದ್ರೆ, ಒಂದ್ 5 ನಿಮಿಷ ನಿಮಗೆ ಕೆಲಸ ಕಾರ್ಯಗಳನ್ನ ಬಿಟ್ಟ ನೀವಟ್ಟು ಮುಂದೆ ನಿಂತ ಅವ್ರ ಸಾಲಿ ತಕಾಟ್ ಹೋಗಿ ಬಿಟ್ಟು ಬಂದ್ರ ಬಾಳ ಅಂದ್ರೆ ಬಾಳ ಒಳ್ಳೇದ ಕೆಲಸ ಆಗ್ತದ.
ಏನೋ ಹೆಚ್ಚ ಕಡಿಮೆ ಆತಂದ್ರ ಅವಾಗ ಅಯ್ಯೋ ಅಂದ್ರೆ ಏನ್ ಮಾಡಕ್ ಬರೋದಿಲ್ರಿ. ಹಂಗಾಗಿ ದಯವಿಟ್ಟು ಎಲ್ಲಾರು ಸ್ವಲ್ಪ ಗಮನ ಹರಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಫೇಸ್ಬುಕ್ ಫಾಲೋ ಮಾಡ್ರಿ. ನಮಸ್ಕಾರ.